ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವಾಗ ಲಂಚ್ ಟೈಮು, ಲಂಚ್ ಪ್ರಿಪೇರ್ ಮಾಡ್ತಿದ್ದೀನಿ. ನೋಡೋಣ ಏನು ಪೂರಿ ಮಾಡ್ಕೊಳ್ಳೋಣ ಅಂತಿದ್ದೀನಿ ಒಬ್ಳಿಗೆ. ಸೊ ಪೂರಿ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಅದಕ್ಕೆ ಸ್ವಲ್ಪ ರಾತ್ರಿದು ಗೊಜ್ಜಿದೆ, ಅದನ್ನೇ ಬಿಸಿ ಮಾಡ್ಕೊತೀನಿ. ಸೊ ಅದ್ರ ಜೊತೆ ಪೂರಿ ಮಾಡ್ತೀನಿ ಇವಾಗ. ಕಣ್ಣಲ್ಲಿ ಏನೋ ಬೇರೆ ಅಲರ್ಜಿ ಥರ ಆಗ್ಬಿಟ್ಟಿದೆ, ಗೊತ್ತಿಲ್ಲ ಏನಕ್ಕೆ ಅಂತ. ರೂಮ್ ಡೆಕೋರೇಷನ್ ವಿಡಿಯೋ ಹಾಕಿದ್ದೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅದೇ ತುಂಬ ಏನು ಎಕ್ಸ್ಟ್ರಾಆರ್ಡಿನರಿಯಾಗಿ ಮಾಡಿಲ್ಲ, ಸಿಂಪಲ್ಲಾಗಿ ಮಾಡಿದೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದೆ ಬೇರೆ ಬೇರೆ ಥರ ಅದೇ ರೀತಿ ಏನಾರು ಮಾಡೋಣ ಡಿಫ್ರೆಂಟಾಗಿ ಅಂತ. ಸೊ ನಿಮಗೆ ಏನೇನು ಐಡಿಯಾ ಇದೆ ನಾನು ಕಮೆಂಟ್ ಮಾಡಿ ಹೇಳಿ. ನಿಮಗೆ ರೂಮ್ ಡೆಕೋರೇಷನಲ್ಲಿ ಇನ್ಯಾವ್ದಾರು ಬೇರೆ ಐಡಿಯಾಸ್ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಸೊ ಇಟ್ಟು ಕಲಸಿಟ್ಟಿದ್ದೀನಿ, ಅದು ಸ್ವಲ್ಪ ಇದಾಗಬೇಕು, ಆಮೇಲೆ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕಣ್ಣತ್ರ ಒಂಥರ ಇದಾಗ್ಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಅದು ತುಂಬ ಪೇಯ್ನ್ ಆಗ್ತಿತ್ತು. ಸೊ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಂಡ್ಬಿಟ್ಟಿದೆ. ಕಣ್ಣು ಈ ರೀತಿ ಮಾಡೋಕ್ಕೂ ಕಷ್ಟ ಆಗ್ತಿದೆ ಅದಕ್ಕೆ. ಸೊ ಇದು ಬೆಡ್ಶೀಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಸೊ ಇದು ಅಮೆಝಾನಲ್ಲಿ ತೊಗೊಂಡಿದ್ದು. ನಿಮ್ಗೆ ಅಮೆಝಾನಲ್ಲಿ ಸಿಗುತ್ತೆ ಈ ಥರ ಬೆಡ್ಶೀಟ್ಗಳು. ಕೈಯೆಲ್ಲ ತುಂಬ ಡ್ರೈ ಆಗ್ತಿದೆ ಇವಾಗ, ಗೊತ್ತಿಲ್ಲ, ಮೇ ಬಿ ವಿಂಟರ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ. ನನಗಿಲ್ಲಿ ತುಂಬ ಡ್ರೈ ಆಗಿಬಿಡುತ್ತೆ ಕೈ. ಸೊ ಇದು ಹ್ಯಾಂಡ್ ಕ್ರೀಮ್ ಬಂದು ವಾವ್ ಅವ್ರದ್ದು ಅವಕಾಡೋ ಹ್ಯಾಂಡ್ ಕ್ರೀಮ್. ಅವಕಾಡೋ ಆಯಿಲ್ ಇದೆ ಇದರಲ್ಲಿ. ಸೊ ತುಂಬ ಚೆನ್ನಾಗಿ ರಫ್ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡುತ್ತೆ. ನಾನು ಸ್ವಲ್ಪ ಕೈಯಲ್ಲಿ ಎಸ್ಪೆಷಲಿ ಇಲ್ಲಿ ತುಂಬ ಡ್ರೈ ಆಗಿಬಿಡುತ್ತೆ, ಗೊತ್ತಿಲ್ಲ, ಅದೊಂದು ಫಿಂಗರ್ ಮಾತ್ರ. ಸೊ ಅವಾಗ ಈ ರೀತಿ ಹ್ಯಾಂಡ್ ಕ್ರೀಮ್ ಹಚ್ಕೊತಾನೆ ಇರ್ತೀನಿ. ಯೂಶ್ವಲಿ ಎಲ್ಲೋದ್ರೂ ನಾನು ಕ್ಯಾರಿ ಮಾಡ್ತೀನಿ ಬ್ಯಾಗಲ್ಲೇ ಹ್ಯಾಂಡ್ ಕ್ರೀಮು. ಸೊ ವಾಶ್ ಮಾಡಿದ ತಕ್ಷಣ ಯೂಸ್ ಮಾಡ್ತೀನಿ, ಚೆನ್ನಾಗಿ ಮಸಾಜ್ ಮಾಡಿ. ಬೇರೆ ಯೂಸ್ ಮಾಡ್ತಿದ್ದೆ ನಾನು. ಆಮೇಲೆ ಇವಾಗ ವಾವ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. ಇದು ಅವಕಾಡೋದು ಅರೋಮಾನು ಚೆನ್ನಾಗಿದೆ, ಮತ್ತು ಇದು ನ್ಯಾಚುರಲ್ ಆಗಿರೋದ್ರಿಂದ ಕೈಯಲ್ಲಿ ಏನು ತಿಂದರೂ ಎಫೆಕ್ಟ್ ಆಗೋಲ್ಲ. ಸೊ ಬೇರೆದೆಲ್ಲ ಸ್ವಲ್ಪ ಕೆಮಿಕಲ್ಸ್ ಇರೋದಿಲ್ಲ ಆದರೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಇದರಲ್ಲಿ ನೋ ಪ್ಯಾರಾಬೆನ್ಸ್, ನೋ ಸಿಲಿಕಾನ್, ನೋ ಆರ್ಟಿಫಿಷಿಯಲ್ ಕಲರ್. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ ಕೈನ. ಸೊ ಸ್ವಲ್ಪ ನಾನು ಡ್ರೈ ಆಗೋದು ಕೂಡ ಕಡಿಮೆ ಆಗಿದೆ. ಇನ್ನು ಕೆಲವ್ರಿಗೆ ಚರ್ಮ ಕಿತ್ಕೊಂಡು ಬರ್ತಾ ಇರುತ್ತೆ ಕೆಲವ್ರಿಗೆ, ಅಂಥವ್ರಿಗೂ ಕೂಡ ಇದು ಒಳ್ಳೆಯದು. ಇದರಲ್ಲಿ ನಿಮಗೆ ತುಂಬ ಇದು ಸಿಗುತ್ತೆ, ಬೇರೆ ಬೇರೆ ಇದೂ ನಿಮಗೆ ಕೋಕೋನಟ್ಟು ಎಲ್ಲ ಸಿಗುತ್ತೆ. ಸೊ ಇದ್ರದ್ದು ಲಿಂಕ್ ಬೇಕಾದ್ರೆ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಚಂದು ಬರೋದಿನ ಲೇಟ್ ಆಗುತ್ತೆ. ಸೊ ನೋಡೋಣ, ಫೋನ್ ಮಾಡ್ತೀನಿ, ಬೇಗ ಬಂದರೆ ಜೊತೆಲೇ ಟೀ ಮಾಡ್ತೀನಿ, ಇಲ್ಲ ಅಂದರೆ ಒಬ್ಳಿಗೆ ಮಾಡ್ಕೋತೀನಿ.
ಫ್ರೆಂಡ್ಸ್, ಇವಾಗ ಹೋಗಿ ಟೀ ಮಾಡ್ಕೊಂಡು ಬರ್ತೀನಿ. ಟೀ ಕುಡಿಬೇಕು. ಸೊ ಚಂದು ಬರೋದು ಲೇಟ್ ಆಗುತ್ತಂತೆ ಕಾಲ್ ಮಾಡಿದೆ. ಸೊ ಇವತ್ತು ಒಬ್ಳಿಗೆ ಟೀ ಮಾಡ್ಕೊಂಡ್ಬಿಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಬ್ಲಾಗ್ ಮಾಡ್ತಾ ಇದ್ದೆ ನಾನು, ಬಟ್ ನೈಟು ಮಾಡೋಕ್ಕಾಗಲಿಲ್ಲ, ತಲೆನೋವು ಬಂತು. ಸೊ ಅದನ್ನು ಊಟ ಮಾಡಿಬಿಟ್ಟು ಮಲಗಿಬಿಟ್ಟೆ. ಇವತ್ತು ಬೆಳಗ್ಗೆ ಎದ್ದು ಅದೇ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು. ಚಂದು ಬೆಳಗ್ಗೆನೇ ಎದ್ದು ಜಿಮ್ಗೆ ಹೋಗಿದ್ದಾರೆ. ಸೊ ಸಂಜೆ ಇವತ್ತು ಹೋಗೋಕ್ಕಾಗೋದಿಲ್ಲ, ಸಂಜೆನೂ ಯಾವುದೋ 1-2-3 ಮೀಟಿಂಗ್ ಇದೆ ಅಂತ. ಸೊ ಇವಾಗ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕು. ಬ್ರೇಕ್ಫಾಸ್ಟು ಆಯಿತು, ಸ್ನಾನನೂ ಆಯಿತು. ಇವಾಗ ಸ್ನಾನ ಕೂಡ ಮುಗಿಸ್ದೆ ನಾನು. ಫ್ರೆಂಡ್ಸ್, ಇವಾಗ ಊಟ ಮಾಡಬೇಕು. ಸೊ ಮಧ್ಯಾಹ್ನ ಆಗಿದೆ. ಬಟ್ಟೆಗಳೆಲ್ಲ ತಂದಿಟ್ಟಿದ್ದೀನಿ, ಅದನ್ನು ಫೋಲ್ಡ್ ಮಾಡಿ ಇಡಬೇಕು. ವಾಶ್ ಮಾಡಿದ್ದು ಫೋಲ್ಡ್ ಮಾಡಿ ಇಡಬೇಕು. ಅದನ್ನು ಇವಾಗ ಟೀ ಮಾಡ್ತಿದ್ದೀನಿ. ಚಂದು ಮನೆಗೆ ಬಂದರು. ಸೊ ನೆಕ್ಸ್ಟ್ ಮೀಟಿಂಗ್ಗೆ 1 hour ಟೈಮ್ ಇತ್ತಂತೆ. ಸೊ ಮನೆಗೆ ಬಂದರು. ಇವಾಗ ಟೀ ಮಾಡ್ತಿದ್ದೀನಿ. ಸೊ ಕುಡ್ಕೊಂಡು ಅವ್ರು ಮತ್ತೆ ಹೊರಡ್ತಾರೆ. ಇನ್ನು ಅಕ್ಕಿ ರುಬ್ಬಬೇಕು. ಬೆಳಿಗ್ಗೆ ಸ್ಯಾಟರ್ಡೆ, ಸೊ ದೋಸೆ ಮಾಡೋಣ ಅಂತ. ಸೊ ಸ್ಯಾಟರ್ಡೆ ಎದ್ದೇಳೋದು ಲೇಟ್ ಆಗುತ್ತೆ. ಇವತ್ತು ನೈಟ್ ಮೂವಿಗಿವೆಲ್ಲ ನೋಡಿಕೊಂಡು, ಅದಕ್ಕೆ ದೋಸೆ ಆದರೆ ಬೆಳಗ್ಗೆ ಎದ್ದು ಚಟ್ನಿ ಮಾಡಿಕೊಂಡು ಈಸಿಯಾಗಿರುತ್ತೆ. ಅದಕ್ಕೆ ಮಿಲ್ಕು ಲಾಸ್ಟ್ ಖಾಲಿ ಆಯಿತು, ತರಬೇಕು. ಇವಾಗ ಆಗುತ್ತೆ. ನಾನು ಇವಾಗಲೂ ಆಗಲ್ಲ ಅಂದ್ಕೊಂಡೆ, ಬಟ್ ಕರೆಕ್ಟಾಗಿದೆ. ಫ್ರೆಂಡ್ಸ್, ಇವಾಗ ನೈಟ್ 11:30 ಆಗಿದೆ. ಅಷ್ಟೊತ್ತವರೆಗೂ ಮೂವಿ ಅದು ಇದು ನೋಡ್ತಾ ಇದ್ವಿ. ಸೊ ಫ್ರೈಡೇ ನೈಟ್ ಅಂದರೆ ನಿಮಗೆ ಗೊತ್ತು, ಮೂವಿ ಅದು ಇದು ನೋಡ್ತಾ ಇರ್ತೀವಿ ನಾವು. ಇವಾಗ ಸುಮ್ಮನೆ ಹಾಗೆ ಒಂದು ಡ್ರೈವ್ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ. ಸೊ ನೆನ್ನೆ ರಾತ್ರಿ ನನಗೆ ಹೆಡ್ಡೇಕಿತ್ತು. ಬೆಳಗ್ಗೆಯಿಂದ ಯಾಕೋ ಸ್ವಲ್ಪ ಮೂಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ನನಗೆ. ಆದರೂ ಬ್ಲಾಗ್ ಮಾಡ್ತಾನೇ ಇದೆ. ಸೊ ಇವಾಗ ಸುಮ್ಮನೆ ಹಾಗೆ ಒಂದು ಹೋಗಿ ಬರೋಣ, ಡ್ರೈವ್ ಥರ ರಿಫ್ರೆಶ್ ಆಗುತ್ತೆ ಅಂತ. ನನಗೆ ನೈಟಲ್ಲಿ ಡ್ರೈವ್ ಹೋಗೋದು ಅಂದರೆ ಖುಷಿ ಆಗುತ್ತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಚಂದು ಡ್ರೈವ್ ಮಾಡ್ತಿದ್ದಾರೆ. ಹೀಗೆ MG ರೋಡ್ ಹತ್ರ ಹೋಗಿ ಬರೋಣ ಸುಮ್ಮನೆ ಹಾಗೆ ಅಂತ ಹೋಗ್ತಾ ಇದ್ವಿ. ಸೊ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅದಕ್ಕೆ.
ಫುಲ್ ಖಾಲಿ ಇದೆ ರೋಡು. ಇಲ್ಲ ಅಂದರೆ ಫುಲ್ ಮಾಮೂಲಿ ಸಂಜೆ ಬೆಳಗ್ಗೆ ಯಾವ ಟೈಮಲ್ಲಿ ಹೋದ್ರೂ ಫುಲ್ ರಶ್ ಇರುತ್ತೆ. ಇವಾಗ ಫುಲ್ ಖಾಲಿ ಇದೆ, ಅದೇ ಚೆನ್ನಾಗಿ ಅನಿಸೋದು. ಬಟ್ ಆದರೂ ಇನ್ನೂ ಸ್ವಲ್ಪ ತುಂಬ ಜನನೇ ಓಡಾಡ್ತಿದ್ದಾರೆ. ಇವತ್ತು ಫ್ರೈಡೇ ನೈಟ್ ಆಗಿರೋದ್ರಿಂದ ಕೆಲವರು ಪಾರ್ಟಿ ಎಲ್ಲ ಹೋಗಿರ್ತಾರೆ, ಅದೆಲ್ಲ ಮುಗಿಸ್ಕೊಂಡು ಹೋಗ್ತಿದ್ದಾರೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಲೇಕ್ ವ್ಯೂ ಮಿಲ್ಕ್ ಬಾರ್ ಅದು ಐಸ್ ಕ್ರೀಮ್ ಸೆಂಟರ್ ಹತ್ರ ಬಂತು. ನೋಡಿ ಎಷ್ಟು ಜನ ಇದ್ದಾರೆ. ಕಾರ್ ಫುಲ್ ಇಲ್ಲೇ ಪಾರ್ಕ್ ಮಾಡಿದ್ದಾರೆ. ನೈಟ್ 1 o'clockವರೆಗೂ ಹೀಗೆ ಇರುತ್ತೆ. ಸೊ ಕಾರ್ಗೆ ಸರ್ವಿಸ್ ಕೊಡ್ತಾರೆ, ಬೇಕಾದ್ರೆ ಇಲ್ಲ ನೀವು ಒಳಗಡೆ ಹೋಗು ತಿನ್ಬೋದು. ಸೊ ಫೈನಲಿ ನಾವು ತಿನ್ನೋಣ, ಈಗ ಎಷ್ಟು ದೂರ ಬಂದಿದ್ದೀವಲ್ಲ ಅಂತ ಅಂದ್ಕೊಂಡು. ಸೊ ನೋಡಿ, ಅದೇ ಲೇಕ್ ವ್ಯೂ ಮಿಲ್ಕ್ ಬಾರ್ 19 ನಿಮಿಷ ಕಾಣಿಸ್ತಿಲ್ಲ 1930. ಸೊ 1930 ಇಸ್ವಿಯಿಂದ ಇದೆ ಇದು. ನೋಡಿ ಎಷ್ಟು ಕಾರ್ ಪಾರ್ಕ್ ಮಾಡಿದ್ದಾರೆ. 1 o'clockವರೆಗೂ ಹೀಗೆ ಇರುತ್ತೆ. ಲೇಕ್ ವ್ಯೂ ಮಿಲ್ಕ್ ಬಾರ್ 1930ಇಂದ ಇದೆ. ಎಷ್ಟು ಜನ ಇದ್ದಾರೆ ನೋಡಿ. ಈ ಕಡೆ ಎಷ್ಟು ಕಾರ್ ಪಾರ್ಕ್ ಆಗಿದೆ ಅಂದರೆ ತುಂಬ ಇದೆ. ಸೊ ಇದೊಂದು ಖಾಲಿ ಇತ್ತು. ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ದೀವಿ, ಬರಬೇಕು. ಚಂದು ಸ್ಯಾಂಡ್ವಿಚ್ ತೊಗೊಂಡ್ರು, ಐಸ್ ಕ್ರೀಮ್ ಬೇಡ ಅಂತ. ಸೊ ನಾನೊಂದು ಐಸ್ ಕ್ರೀಮ್ ತೊಗೊಂಡೆ. ಯಾವಾಗಲಾದರೂ ಇಲ್ಲಿ MG ರೋಡ್ ಹತ್ರ ಬಂದರೆ ಟ್ರೈ ಮಾಡಿ. ಸೊ ಅದರಲ್ಲೂ ಈ ಥರ ಲೇಟ್ ನೈಟ್ ಬಂದರೆ ತುಂಬ ಚೆನ್ನಾಗಿರುತ್ತೆ. 2 ವೀಲರಲ್ಲಿ ಬಂದರೆ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಒಳಗಡೆನೇ ಹೋಗ್ಬೇಕಾದ್ರೆ ಹೋಗಿ ತಿನ್ಬೋದು, ಇಲ್ಲ ಕಾರಲ್ಲಿ ತಂದು ಕೊಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಯಾವಾಗಲಾದರೂ ಒಂದ್ಸರಿ ರೇರಾಗಿ ತಿನ್ನೋದಕ್ಕೆಲ್ಲ ಓಕೆ. ಐಸ್ ಕ್ರೀಮ್ಸ್ ಎಲ್ಲ ಇವರೇ ನ್ಯಾಚುರಲ್ ಆಗಿ ಮಾಡ್ತಾರೆ. ಸೊ ಬೇರೆ ಕಡೆಯಿಂದ ತರೋದಲ್ಲ. ಸೊ ಫ್ರೂಟ್ಸ್ ಎಲ್ಲ ಹಾಕಿ ಆ್ಯಕ್ಚುಲಿ ಇವರೇ ಮಾಡ್ತಾರೆ. ಸೊ ಅದಕ್ಕೂ ಸ್ವಲ್ಪ ಫೇಮಸ್ ಅಲ್ಲ. ನನ್ನ ಸ್ಯಾಂಡ್ವಿಚ್ ಬಂತು, ಇವಳು ದಿನ ಐಸ್ ಕ್ರೀಮ್ ಬಂದಿಲ್ಲ. ಜಿಮ್ಗೆ ಹೋಗೋಕ್ಕಿಂತ ಸ್ಟಾರ್ಟ್ ಆದಮೇಲಿಂದ ಫುಲ್ ಹೆಲ್ತ್ ಕಾನ್ಸಿಯಸ್ ಅವರು. ಚಂದು ಸೊ ಸ್ವಲ್ಪ ಕತ್ಲೆ ಇದೆ, ಕ್ಯಾಮ್ರಾ ಕ್ಲಾರಿಟಿ ಅಷ್ಟು ಬರೋಲ್ಲ ಅಂತ ಅನಿಸುತ್ತೆ. ಸೊ ಪ್ಲೀಸ್ ಈ ಸರಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಗಿದೆ ಸ್ಯಾಂಡ್ವಿಚ್ಚು? ಸೊ ಜಿಮ್ಗೆ ಹೋಗಿ ಏನೆಲ್ಲ ಮಾಡ್ತೀರಾ? ಇವಾಗ ಸ್ವಲ್ಪ ಕಾರ್ಡಿಯೋ ಎಲ್ಲ ಸ್ಟಾರ್ಟು, ನೆಕ್ಸ್ಟ್ ವೆಯ್ಟ್ಸ್ ಎಲ್ಲ ಇನ್ನೂ ಸ್ಟಾರ್ಟ್ ಮಾಡಬೇಕು. ಚಿಕ್ಕ ವಯಸ್ಸಲ್ಲೇ ಒಂದ್ಸರಿ ಹೋಗ್ಬಿಟ್ಟಿದ್ರಂತೆ ಜಿಮ್ಗೆ. ಎಷ್ಟು ವರ್ಷ ಅವಾಗ? 7th to 8th ಸ್ಟ್ಯಾಂಡರ್ಡ್ ಇದ್ದಾಗ. ಅದು ಹೇಗೆ ಸೇರಿಸ್ಕೊಂಡ್ರೆ ಗೊತ್ತಿಲ್ಲ. ಅದು ಬ್ಯಾಂಗ್ಳೂರಲ್ಲಿ ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಟ್ಟಿದ್ರಂತೆ. ಆಮೇಲೆ ಪುನಃ ಹೋಗ್ತಾಯಿದ್ರು, ಬಿಡ್ತಾಯಿದ್ರಂತೆ. ಸೊ ಇವಾಗ ಪುನಃ ಹೋಗ್ತಿದ್ದಾರೆ. ನಂದು ಐಸ್ ಕ್ರೀಮ್. ಐಸ್ ಕ್ರೀಮ್ ತಿಂದಾಯಿತು, ವಾಪಸ್ ಹೋಗ್ತಾ ಇದ್ದೀವಿ. ಐಸ್ ಕ್ರೀಮ್ ತಿನ್ಬೇಕಂತೇನು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಹಿಂಗೆ MG ರೋಡಲ್ಲಿ ಹೋಗಿ ಬರೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ಇಷ್ಟೊಂದು ಕಾರ್ ನಿಂತಿತ್ತಲ್ಲ, ಆಮೇಲೆ ನೋಡಿಬಿಟ್ಟು ಟೆಂಪ್ಟ್ ಆಗಿಬಿಟ್ಟು ತಿನ್ನೋಣ ಅಂದ್ಕೊಂಡು ಬಂದ್ವಿ. ಬಟ್ ಚಂದು ತಿನ್ನಲಿಲ್ಲ, ಅವ್ರು ಸ್ಯಾಂಡ್ವಿಚ್ ತಿಂದು. ಫ್ರೆಂಡ್ಸ್ ವಾಪಸ್ ಬಂದು ಮನೆಗೆ. ಸೊ 1 o'clock ಟೈಮ್ ಆವಾಗಲೇ, ಹೋದಾಗ 11:30 ಆಗಿತ್ತು. ಸೊ 1 o'clock ಇವಾಗ ವಾಪಸ್ ಬಂದ್ವಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ನಿಮ್ಮೆಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ.
ಸೊ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಗುಡ್ ನೈಟ್, ಹ್ಯಾಪಿ ವೀಕೆಂಡ್. ಎಲ್ಲರಿಗೂ ವೀಕೆಂಡ್ ಚೆನ್ನಾಗಿ ಎಂಜಾಯ್ ಮಾಡಿ ಎಲ್ಲರೂ. ಬಾಯ್ ಬಾಯ್.